ಕೋಲಾರ ಜಿಲ್ಲೆ ಉಸ್ತುವಾರಿ ಸಚಿವರು ಕೂಡ ಕಾಮನ್ ಕೊಡ್ತಾರೆ. ಆಗೇನಾಗುತ್ತೆ, ಲೋಕಲ್ ಆಗಿ ಉಸ್ತುವಾರಿ ಸಚಿವರಾದಂಥವರು ಇಲ್ಲಿ ಲೋಕಲ್ ಅಂತ ಎಲ್ಲ ಒಂದು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಯಾಕಂದ್ರೆ ಈ ಹಿಂದೆದಂತ ಸುರೇಶ್ ಕುಮಾರ್ ಅವರು ಎಷ್ಟು ಸಾರಿ ನಮ್ಮ ಕೋಲಾರ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಗಳಾದ್ಮೇಲೆ ಎಷ್ಟು ಸಾರಿ ಬರ್ತಾರೆ ಹೋಗ್ತಾರೆ ನಾವೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಕೋಲಾರ ಜಿಲ್ಲೆ ಉಸ್ತುವಾರಿ ಸಚಿವರು ಕೂಡ ಕಾಮನ್ ಕೊಡ್ತಾರೆ. ಆಗೇನಾಗುತ್ತೆ, ಲೋಕಲ್ ಆಗಿ ಉಸ್ತುವಾರಿ ಸಚಿವರಾದಂಥವರು ಇಲ್ಲಿ ಲೋಕಲ್ ಅಂತ ಎಲ್ಲ ಒಂದು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಯಾಕಂದ್ರೆ ಈ ಹಿಂದೆದಂತ ಸುರೇಶ್ ಕುಮಾರ್ ಅವರು ಎಷ್ಟು ಸಾರಿ ನಮ್ಮ ಕೋಲಾರ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಗಳಾದ್ಮೇಲೆ ಎಷ್ಟು ಸಾರಿ ಬರ್ತಾರೆ ಹೋಗ್ತಾರೆ ನಾವೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ದೀವಿ. UIDC ಮೂಲಭೂತ ಸೌಕರ್ಯಗಳ ಅಣ್ಣ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ ಸಣ್ಣ ಇದ್ರಲ್ಲಿ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಅಲ್ಲ, ಈಗ ನಿಗಮಗಳು ಎಲ್ಲ ಕೂಡ ಕೊಡ್ತಾ ಇರ್ತಾರೆ. ಆದ್ರೆ ನಮ್ಮ ಒತ್ತಾಯ ಏನಂದ್ರೆ, ಸಚಿವ ಸ್ಥಾನ ಕೊಟ್ಟಾಗ ಈ ಕೋಲಾರ ಜಿಲ್ಲೆ ಉಸ್ತುವಾರಿ ಸಚಿವರು ಕೂಡ ಕಾಮನ್ ಕೊಡ್ತಾರೆ. ಆಗೇನಾಗುತ್ತೆ, ಲೋಕಲ್ ಆಗಿ ಉಸ್ತುವಾರಿ ಸಚಿವರಾದಂಥವರು ಇಲ್ಲಿ ಲೋಕಲ್ ಅಂತ ಎಲ್ಲ ಒಂದು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಯಾಕಂದ್ರೆ ಈ ಹಿಂದೆದಂತ ಸುರೇಶ್ ಕುಮಾರ್ ಅವರು ಎಷ್ಟು ಸಾರಿ ನಮ್ಮ ಕೋಲಾರ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಗಳಾದ್ಮೇಲೆ ಎಷ್ಟು ಸಾರಿ ಬರ್ತಾರೆ ಹೋಗ್ತಾರೆ ನಾವೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಇಲ್ಲಿನವರೇ ಆದ್ರೆ ಇಲ್ಲಿ ಪ್ರಶಸ್ತಿ ಹೌದು ಹೌದು ಅವರು ಮಟ್ಟದಲ್ಲೇ ಮಾಡಿದ್ದಾರೆ. ನಮ್ಮ ಒತ್ತಾಯ ಏನಂದ್ರೆ, ಬಲಗಾಯ ಸಮಾಜಕ್ಕೆ ಇದುವರೆಗೂ ಕೂಡ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ನಾನು ಅದಕ್ಕೆ ಪ್ರಾರಂಭದಲ್ಲೇ ಹೇಳಿದ್ದು, ಈ ಕೋಲಾರ ಜಿಲ್ಲೆಯಲ್ಲಿ ಆಲಂಗೂರು ಶ್ರೀನಿವಾಸ್ ಅವ್ರನ್ನ ಮಂತ್ರಿ ಮಾಡಿದ್ದಾರೆ, ಕೆ ಶ್ರೀನಿವಾಸ್ ಗೌಡ್ರನ್ನ ಮಂತ್ರಿ ಮಾಡಿದ್ದಾರೆ, KR ರಮೇಶ್ ಕುಮಾರ್ ಅವ್ರನ್ನ ಮಂತ್ರಿ ಮಾಡಿದ್ದಾರೆ, ಕೃಷ್ಣ ಶೆಟ್ಟಿ ಅವ್ರನ್ನ ಮಂತ್ರಿ ಮಾಡಿದ್ದಾರೆ, ವರ್ತು ಪ್ರಕಾಶ್ ಅವ್ರನ್ನ ಮಂತ್ರಿ ಮಾಡಿದ್ದಾರೆ. ಅಂದ್ರೆ ದಲಿತರನ್ನ ಬಿಟ್ಟು ಒಳಗೊಂಡಂತ ಎಲ್ಲಾ ಸಮಾಜಗಳು ಕೂಡ ಅವಕಾಶ ಸಿಕ್ಕಿದೆ. ಬಲಗೈ ಸಮಾಜಕ್ಕೆ ಯಾರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಅದಕ್ಕೆ ದಯವಿಟ್ಟು ಈಗ ಅವಕಾಶ ಬಂದಿದೆ, ಈ ಅವಕಾಶನ ನೀವು ಮಾಡಿಕೊಡಿ ಅನ್ನೋದು ಒಂದು ಒತ್ತಾಯ.